ಈಗ ಶುಕ್ರ ಜುಲೈ 4ನೇ ತಾರೀಕಿನಿಂದ ಸಂಚಾರವನ್ನು ಸಿಂಹರಾಶಿಯಲ್ಲಿ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಬೇಕು. ಕರ್ಕಾಟಕ ರಾಶಿಯವರಿಗೆ ಈಗ ಗುರು ಉಚ್ಚ ಸ್ಥಾನದಲ್ಲಿ ಇರುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ದ್ವಿತೀಯಕ್ಕೆ ಶುಕ್ರ ಬಂದಾಗ ಇವರಿಗೆ ಲಾಭ ನಷ್ಟಗಳೆಲ್ಲವೂ ಕೂಡ ಹೇಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಲೇಬೇಕು. ಈ ಲಾಭಸ್ಥಾನದಲ್ಲಿ ಶುಕ್ರ ಬರ್ತಾ ಇದ್ದಾನೆ, ಮತ್ತು ಅವನು ಚತುರ್ಥಾಧಿಪತಿಯಾಗಿದ್ದಾನೆ. 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಂತಹ ಸಂದರ್ಭ. 2ನೆಯ ಮನೆಯಲ್ಲಿ ದೀರ್ಘಕಾಲದಿಂದ ರಾಹು ಮತ್ತು ಕೇತುವಿನ ಪ್ರಭಾವ ಈ ಕರ್ಕಾಟಕ ರಾಶಿಯವರಿಗೆ ನಡೀತಾನೇ ಇದೆ. ಆದ್ದರಿಂದ 2ನೇ ಮನೆಯಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವ ಹೆಚ್ಚಿನ ಅನುಕೂಲವನ್ನು ಉಂಟು ಮಾಡಿಲ್ಲ. ಈಗ ಶುಕ್ರನ ಒಂದು ಸಂಯೋಗ ಕೂಡ ಉಂಟಾಗ್ತಾ ಇದೆ. ಶುಕ್ರ ಮತ್ತು ಕೇತುಗಳ ಸಂಯೋಗ ಅಷ್ಟು ಒಳ್ಳೆಯದಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಇದು ಒಂದಲ್ಲ ಒಂದು ಸಮಸ್ಯೆನ ಉಂಟು ಮಾಡ್ತಾನೇ ಇರುತ್ತೆ. ಆದ್ದರಿಂದ ಇಲ್ಲಿ ಕರ್ಕಾಟಕ ರಾಶಿಯವರಿಗೀಗ ಹೇಗಿದೆ, ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಈಗಾಗಲೇ ಸಾಕಷ್ಟು ದುಃಖವನ್ನು ಅನುಭವಿಸಿರುವಂತಹ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಈಗ ಪ್ರವೇಶ ಮಾಡಿದಾಗ ಸ್ವಲ್ಪ ಸುಧಾರಣೆ ಕಾಣಿಸ್ತಾ ಇದೆ. ಈ ಶುಕ್ರ ಧನಸ್ಥಾನದಲ್ಲಿ ಬಂದಿರೋದ್ರಿಂದ, ಮೊದಲೇ ಶುಕ್ರ ಧನಾಧಿಪತಿ, ಆತ ಧನಸ್ಥಾನಕ್ಕೆ ಬಂದಿರೋದ್ರಿಂದಾಗಿ ಸ್ವಲ್ಪ ಸುಧಾರಣೆ ಖಂಡಿತ ಸಾಧ್ಯ ಇದೆ. ಇಲ್ಲಿ ಕುಜನ ದೃಷ್ಟಿ ಇದೆ, ಅದು ಇಲ್ಲಿ ಒಳ್ಳೆಯದಲ್ಲ. ಆದರೆ ಯೋಗಕಾರಕ ಇವರಿಗೆ, ಯಾರಿಗೆ ಕರ್ಕಾಟಕ ರಾಶಿಯವರಿಗೆ ಕುಜ ಯೋಗಕಾರಕ ಆದ್ದರಿಂದ ಈ ಲಾಭಸ್ಥಾನದಲ್ಲಿ ಇರುವಂತಹ ಕುಜ 2ನೇ ಮನೆಯಲ್ಲಿ ಶುಕ್ರನನ್ನು ನೋಡಿದಾಗ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವಂತಹ ಅವಕಾಶಗಳು ನಮಗಿಲ್ಲಿ ಕಾಣಿಸ್ತಾ ಇದೆ. ಮತ್ತು ಸಿಂಹರಾಶಿಯಲ್ಲಿ ಈ ಶುಕ್ರ ಸಂಚಾರ ಒಂದು ಧನವನ್ನು, ಆಭರಣಗಳನ್ನು ಖರೀದಿ ಮಾಡಲಿಕ್ಕೆ, ಅಂದರೆ ಆಭರಣ ಮೊದಲಾದವುಗಳನ್ನು ಖರೀದಿ ಮಾಡಲಿಕ್ಕೆ, ಹಣ ಸಂಪಾದನೆ ಮಾಡಲಿಕ್ಕೆ ಹೆಚ್ಚಿನ ಪ್ರೇರಣೆ ಉಂಟಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಮತ್ತು ಇದರಿಂದ ಒಳ್ಳೆಯದು ಕೂಡ ಆಗುತ್ತೆ ಅವರಿಗೆ. ಮತ್ತು ಸಂಗೀತ, ಕಲೆ, ಸಾಹಿತ್ಯ ಇವುಗಳಲ್ಲೂ ಕೂಡ ಆಸಕ್ತಿ ಹೆಚ್ಚಾಗುತ್ತೆ. ಮನೆಯ ವಾತಾವರಣ ಖಂಡಿತವಾಗಿಯೂ ಕೂಡ ಸುಧಾರಿಸುತ್ತೆ. ಮತ್ತು ಕುಟುಂಬದ ಜೊತೆ ಸಂತೋಷ, ಮನೋರಂಜನೆಗಳು, ಅಂತಹ ಕ್ಷಣಗಳು ಕೂಡ ಇವರಿಗೆ ಪ್ರಾಪ್ತವಾಗುತ್ತೆ. ಶುಕ್ರ ಕೇತುವಿನ ಜೊತೆ ಇರುವುದು ಒಳ್ಳೆಯದಲ್ಲಾದರೂ ಕೂಡ ಶುಕ್ರ ಸ್ವತಃ ಒಳ್ಳೆಯದನ್ನು ಮಾಡ್ತಾನೆ ಈ ಕರ್ಕಾಟಕ ರಾಶಿಯವರಿಗೆ. ಮತ್ತು ಕುಟುಂಬದಲ್ಲಿ ಒಳ್ಳೆಯ ಶುಭ ಕಾರ್ಯಗಳು ನಡೆಯುವಂತಹ ಸನ್ನಿವೇಶಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಕಾಣಿಸ್ತಾ ಇದೆ. ಮತ್ತು ಯಾರು ಈಗಾಗಲೇ ಒಳ್ಳೆಯ ಕೆಲಸದಲ್ಲಿದ್ದಾರೆ ಅವರಿಗೆ ಉತ್ತಮ ಫಲಿತಾಂಶ ಕೂಡ ಸಿಗುತ್ತೆ. ಈ ಕಡೆ ಮನೆಯಲ್ಲೂ ಕೂಡ ಸಂಸಾರ ಸುಧಾರಿಸುತ್ತೆ, ಹೊರಗಡೆ ಕೂಡ ಅವರಿಗೆ ಕೆಲಸದಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಮತ್ತು ಮನೆಯನ್ನು ಐಷಾರಾಮಿಗೊಳಿಸುವಂತಹ ಪ್ರೇರಣೆಗಳು ಕೂಡ ಉಂಟಾಗುತ್ತೆ. ಈ ಶುಕ್ರನ ಸಂಚಾರ ಇವರಿಗೆ, ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯ ಒಳ್ಳೆಯ ಫಲವನ್ನೇ ಅದು ನೀಡುತ್ತೆ, ಕೆಟ್ಟ ಫಲವನ್ನು ಖಂಡಿತ ನೀಡೋದಿಲ್ಲ. ಸೌಕರ್ಯವನ್ನು ಹೆಚ್ಚಿಸುವಂತಹ ಸಂದರ್ಭದಲ್ಲಿ ಈ ಶುಕ್ರನ ಸಂಚಾರ ಒಂದು ತುಂಬ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇಲ್ಲಿ ಕರ್ಕಾಟಕ ರಾಶಿಯಲ್ಲೇ ಗುರು ಉಚ್ಚದಲ್ಲಿ ಇದ್ದರೂ ಕೂಡ ಇವರಿಗೆ ಗುರುವಿನ ಬಲ ಇಲ್ಲ. ಗುರುವಿನ ಬಲ ಬರಬೇಕು, ಗುರುವಿನ ಅನುಗ್ರಹ ಬರಬೇಕು ಅಂದರೆ ಗುರು 2ನೇ ಮನೆಯಲ್ಲಿರಬೇಕು. ಆದ್ದರಿಂದ ಈಗ ಕರ್ಕಾಟಕ ರಾಶಿಯವರಿಗೆ ಲಗ್ನದಲ್ಲಿ ಗುರು ಉಚ್ಚವಾಗಿದ್ದರೂ ಕೂಡ ಹೆಚ್ಚಿನ ಲಾಭ ಇಲ್ಲ, ಗೋಚಾರದಲ್ಲಿ ಹೆಚ್ಚಿನ ಲಾಭ ಇಲ್ಲ. ಅದಕ್ಕೋಸ್ಕರ ಇವರು ಗುರುಗಳ ಅನುಗ್ರಹವನ್ನು ಕೂಡ ಪಡೆದುಕೊಳ್ಬೇಕು. ಶುಕ್ರ ಈಗ ಧನಸ್ಥಾನಕ್ಕೆ ಬಂದಿರೋದ್ರಿಂದಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ, ಆದರೂ ಗುರುಗಳ ಅನುಗ್ರಹ ಇಲ್ಲ. ಇನ್ನು ನವಮ ಸ್ಥಾನದಲ್ಲಿರುವಂತಹ ಶನಿ, ಅಷ್ಟಮ ಸ್ಥಾನದಲ್ಲಿರುವಂತಹ ರಾಹು ಇದು ಕೂಡ ಅಷ್ಟು ಒಳ್ಳೆಯದಲ್ಲ. ಗುರು ಸಂಚಾರವು ಕೂಡ ಸರಿಯಿಲ್ಲ. ಮತ್ತು ಲಾಭಸ್ಥಾನದಲ್ಲಿ ಕುಜ ಇರೋದು ಕೂಡ ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆದರೂ ಅದರಿಂದ ಇವರಿಗೆ ಪ್ರಯೋಜನಗಳು ಉಂಟಾಗುತ್ತೆ. ಏನೇ ಆದರೂ ಕೂಡ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳಬೇಕು, ಶನಿ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನೀವೊಂದು ಪ್ರಯತ್ನವನ್ನು ನೀವು ಕರ್ಕಾಟಕ ರಾಶಿಯವರು ಆಚರಿಸಲೇಬೇಕು. ಈಗಾಗಲೇ ಹೇಳಿದಂತೆ ಕರ್ಕಾಟಕ ರಾಶಿಯವರು ಯಾವಾಗಲೂ ಕೂಡ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬ ಈ ಮಂತ್ರವನ್ನು ಹೇಳಿಕೊಳ್ತಲೇ ಇರಬೇಕು. ಯಾವ ಕ್ಷಣದಲ್ಲೂ ಕೂಡ
ಇದನ್ನು ಮಾತ್ರ ಮನಸ್ಸಿನಲ್ಲಿ ಹೇಳಿಕೊಳ್ಳೋದು ಬಿಡಬೇಡಿ. ಎಲ್ಲಿಯ ತನಕ ನೀವು ಇದನ್ನು ಹೇಳ್ತಾ ಇರ್ತೀರೋ ಅಲ್ಲಿಯ ತನಕ ನಿಮಗೆ ಜಯ ಸಿಗ್ತಾನೇ ಇರುತ್ತೆ. ಯಾವಾಗ ನೀವು ಈ ಮಂತ್ರ ಹೇಳೋದು ಬಿಡ್ತೀರೋ ಆಗ ಎಲ್ಲೆಡೆಯೂ ಕೂಡ ಹಿನ್ನಡೆಗಳು ಪ್ರಾರಂಭವಾಗುತ್ತೆ. ಆದ್ದರಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಅದಾದಮೇಲೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಟ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾತ್ ಭವೇತ್. ಇಷ್ಟನ್ನು ಹೇಳಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಮತ್ತು ತುಪ್ಪದ ದೀಪವನ್ನು ಹಚ್ಚಬೇಕು. ಶುಕ್ರನಿಗೆ ಅದು ತುಂಬ ಶ್ರೇಷ್ಠವಾಗಿರುವಂಥದ್ದು. ಹಸುವಿನ ಶುದ್ಧ ತುಪ್ಪವನ್ನು ಬೆಳಗ್ಗೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಕಾಲದಲ್ಲಿ ಲಕ್ಷ್ಮೀನಾರಾಯಣ ದೇವರಿಗೆ ಹಚ್ಚುವುದರಿಂದಲೂ ಕೂಡ ನಿಮ್ಮ ಪ್ರಗತಿಗಳು ಇನ್ನಷ್ಟು ವೇಗವಾಗಿ ಸಾಗುತ್ತವೆ. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಮತ್ತೊಂದು ನಾನಿಲ್ಲಿ ನಿಮಗೆ ತಿಳಿಸ್ಬೇಕು. ನಾನಿಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಹೇಳೋನಿದ್ದೀನಿ. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನೆ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಅಖಂಡವಾಗಿ ರಾಯರ ಆರಾಧನೆಯನ್ನು ನಾವು ಮಾಡೋಣ. ರಾಯರ ಸೇವೆಯನ್ನು ಮಾಡಿದ್ರೆ ನಿಮಗೆ ಗೊತ್ತು ಎಷ್ಟು ಸುಲಭವಾಗಿ ನಮ್ಮ ಕೆಲಸಗಳು ನಡೆದು ಹೋಗುತ್ತವೆ ಅಂತ. ವಾಸ್ತವವಾಗಿ ನಮ್ಮ ಜಾತಕದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ನಾವೊಮ್ಮೆ ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸಮಸ್ಯೆ ಏನು ಬೇಕಾದ್ರೆ ಸಮಸ್ಯೆಗಳ ಕಡೆನೇ ನಾವು ಗಮನ ಹರಿಸದೆ ಹಾಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ಸರಿ ಹೋಗಲ್ಲ. ನಾವು ಮೊದಲು ಏನು ನಮ್ಮ ಆರೋಗ್ಯ ಹಾಳಾಗಿದ್ದರೆ ದೇಹದಲ್ಲಿ ಏನು ಅನಾರೋಗ್ಯ ಬಂದಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಹಾಗೆಯೇ ನಮ್ಮ ಜಾತಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನೇರವಾಗಿ ಸಾಗಬೇಕು. ಅದಕ್ಕೋಸ್ಕರ ರಾಯರ ಆರಾಧನೆಯನ್ನು 48 ದಿವಸಗಳ ಕಾಲ ನಾವು ಒಂದು ಆಚರಿಸೋಣ. ಈಗ ಜುಲೈ 15ನೇ ತಾರೀಕು ಪ್ರಾರಂಭವಾದರೆ ಆಗಸ್ಟ್ 31ನೇ ತಾರೀಕಿನ ತನಕ 48 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಒಂದು ರಾಯರ ಆರಾಧನೆ, ಒಂದು ಮಂಡಲದ ಸೇವೆ ಆಗುತ್ತೆ ಇದು. ಇಂತಹ ಒಂದು ರಾಯರ ಆರಾಧನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಅಂದರೆ ನಿತ್ಯವೂ ಕೂಡ ನಾವು ಕೆಲವೊಂದನ್ನೆಲ್ಲ ಹೇಳ್ತೀವಿ ಹೀಗೆ ಸೇವೆಯನ್ನು ಮಾಡಬೇಕು ಅಂತ. ಅದನ್ನು ನಿಮ್ಮಿಂದ ಅಪ್ಡೇಟ್ ಕೂಡ ತೊಗೊಳ್ತೀವಿ ಪ್ರತಿನಿತ್ಯ. ನೀವು ಇದನ್ನು ಮಾಡಿದ್ರಾ ಹೇಗೆ ಅಂತ. ಒಂದು ವೇಳೆ ನಿಮಗೆ ಅದು ಕಷ್ಟ ಆಗುತ್ತೆ ಅನ್ನೋದಿದ್ದರೆ ಅದಕ್ಕೆ ಬೇರೆ ಉಪಾಯವನ್ನು ಹೇಳ್ತೀವಿ. ಇಲ್ಲ ನಾವು ಇದರಲ್ಲಿ ಆಸಕ್ತಿಯನ್ನು ಹೊಂದಿ ನಾವು ರಾಯರ ಸೇವೆಯನ್ನು ಮಾಡಲಿಕ್ಕೆ ನಾವು ಉತ್ಸಾಹವನ್ನು ಹೊಂದಿತೀವಿ ಅಂತ ಆದರೆ ನೀವು ಅದರಲ್ಲಿ ಸೇರಿಕೊಳ್ಳಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇ ಎಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡಿಸ್ತಾ ಹೋಗ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಸೇವೆ ಅದು ರಾತ್ರಿಯ ತನಕ ನಡೆಯುತ್ತೆ. ಹಾಗೂ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಅದು 2 ರೀತಿಯಾದ ಸೇವೆಗಳಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ವಾಟ್ಸ್ಯಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಈ ರಾಯರ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ನಾವು ಒಮ್ಮೆ ಅವರ ಜಾತಕವನ್ನು ಕೂಡ ನೋಡಿ ಏನು ಸಮಸ್ಯೆ ಇದೆ, ಯಾವ ರೀತಿಯಲ್ಲಿ ಅವರು ಪರಿಹಾರ ಮಾಡಿಕೊಳ್ಬೇಕು, 48 ದಿವಸಗಳ ಕಾಲ ಹೇಗೆ ಅವರು ಸೇವೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನಾವು ಮಾರ್ಗದರ್ಶನ ಮಾಡಿರ್ತೀವಿ. ಮತ್ತು ಪ್ರತ್ಯೇಕವಾಗಿ ನಿಮ್ಮನ್ನು ದಿವಸದಲ್ಲಿ ಅನೇಕ ಬಾರಿ ನಾವು ಕೂಡ ಸಂಪರ್ಕವನ್ನು ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನೆಯಲ್ಲೇ ಕೂತು ಆಚರಿಸುವಂತಹ ಒಂದು ರಾಯರ ಸೇವೆ ಆಗುತ್ತೆ ಇದು. ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸಿ ಅವರವರಿಗೆ ತಕ್ಕಂತೆ ನಾವು ಒಂದು ರಾಯರ ಸೇವೆನ ಈ ವರ್ಷ ಮಾತ್ರ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ನೀವು ಈ ಒಂದು ರಾಯರ ಸೇವೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.